ಡ್ರಗ್ಸ್ ತಯಾರಿಕೆಗೆ ಸ್ವರ್ಗವಾಗಿದೆಯಾ ಮೈಸೂರಲ್ಲಿ ದಿನಕ್ಕೊಂದು ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗ್ತಾ ಇದೆ. ನಿನ್ನೆ ಡ್ರಗ್ಸ್ ಅಡ್ಡೆಗಳ ಮೇಲೆ ದೆಹಲಿ ಎನ್ಸಿಬಿಯಿಂದ ದಾಳಿಯಾಯಿತು. ಮೈಸೂರು ತಾಲೂಕಿನ ಯಾಂದಹಳ್ಳಿ ಬಳಿ ಮತ್ತೊಂದು ಅಡ್ಡೆ ಪತ್ತೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಈ ದಾಳಿ ಮಾಡಿ ಕಚ್ಚಾ ವಸ್ತು ವಶಕ್ಕೆ ಪಡೆದಿದ್ದಾರೆ. ಬಾಡಿಗೆ ಮನೆಯಲ್ಲಿ ಡ್ರಗ್ಸ್ ತಯಾರಿಸ್ತಾ ಇದ್ರು ಉತ್ತರ ಭಾರತದ ಕುಟುಂಬ. ಪೊಲೀಸರ ದಾಳಿಗೂ ಮೊದಲೇ ದಂಪತಿ ಎಸ್ಕೇಪ್ ಆಗಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಮನೆ ಬಾಡಿಗೆಗೆ ಪಡೆದು ಡ್ರಗ್ಸ್ ವಸ್ತುಗಳನ್ನು ತಯಾರಿಸಿದ್ದಾರೆ. ಸ್ಥಳೀಯರಿಗೆ ಆಸಿಡ್ ವ್ಯಾಪಾರ ಅಂತ ಈ ದಂಪತಿ ಹೇಳಿಕೊಂಡಿದೆ. ಡ್ರಗ್ಸ್ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಮೈಸೂರಿನ ಪೊಲೀಸರು ಶ್ವಾನಗಳನ್ನು ಬಳಸಿ ಅನುಮಾನಾಸ್ಪದ ವಸ್ತುಗಳ ತಪಾಸಣೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದವರು ಕೇಳಿದ್ರೆ ಏನ್ ಈ ಕ್ಯಾನ್ಗಳಲ್ಲಿ ಇದೆ ಅಂದ್ರೆ ಆಸಿಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇತ್ತು ಈ ಕುಟುಂಬ. ಇತ್ತೀಚೆಗಷ್ಟೇ ಕೂಡ ಮೈಸೂರಿನಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿಯನ್ನು ಸೀಸ್ ಮಾಡಲಾಗಿತ್ತು. ಅದೇ ರೀತಿಯಾಗಿ 2 ದಿನಗಳ ಹಿಂದೆ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ ತಯಾರಿಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನದಲ್ಲಿ ಎನ್ಸಿಬಿ ಪೊಲೀಸರು ಕೂಡ ಒಂದು ಕೆಮಿಕಲ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮೈಸೂರು ಪೊಲೀಸರು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಮೈಸೂರು ನಗರದಲ್ಲಿ ಇರ್ತಕ್ಕಂತಹ ಕೆಮಿಕಲ್ ಆಧಾರಿತ ಕಾರ್ಖಾನೆಗಳೇನಿವೆ ಅವುಗಳಲ್ಲಿ ಹೆಚ್ಚಿನ ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆ ಮೂಲಕವಾಗಿ ಏನು ಕೈಗಾರಿಕಾ ಪ್ರದೇಶಗಳಲ್ಲಿ ನಡೀತಾ ಇರ್ತಕ್ಕಂತಹ ಈ ಡ್ರಗ್ ಅನ್ನ ತಯಾರಿ ಮಾಡುವಂತಹ ಒಂದು ಪ್ರಕ್ರಿಯೆಗಳೇನಾದ್ರೂ ಆಗ್ತಿದೆಯೋ ನಿರಂತರವಾಗಿ ಇಂಥದ್ದನ್ನ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾವಿಲ್ಲಿ ಗಮನಿಸಬಹುದು. ಮೈಸೂರಿನ ಶ್ವಾನದಳದ ಒಟ್ಟು 6 ಶ್ವಾನಗಳನ್ನ ಕರೆಸಿ ಇವತ್ತು ಮೈಸೂರು ಕೈಗಾರಿಕಾ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂತಹ ಕೆಮಿಕಲ್ ಆಧಾರಿತ ಕಾರ್ಖಾನೆಗಳೇನಿವೆ ಆ ಕಾರ್ಖಾನೆಗಳಲ್ಲಿ ತಪಾಸಣೆ ಮಾಡುವಂತಹ ಕೆಲಸವನ್ನ ಈಗ ಮೈಸೂರು ಪೊಲೀಸರು ಮಾಡ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಅಂದ್ರೆ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂತಹ ಕಾರ್ಖಾನೆ ಒಂದರ ಒಳಭಾಗದಲ್ಲಿದ್ದೀವಿ. ಇಲ್ಲೂ ಕೂಡ ಇರ್ತಕ್ಕಂಥ ಕೆಮಿಕಲ್ ಕ್ಯಾನ್ಗಳೇನಿವೆ ಅವುಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಇಲ್ಲಿ ಒಟ್ಟು 6 ಶ್ವಾನಗಳು ಇರ್ತಕ್ಕಂಥದ್ದು. ಈ ಒಂದು ಶ್ವಾನಗಳು ಕೂಡ ಯೋಧ, ಬೈರ, ದತ್ತ, ಲಿಯೋ, ಸಿಂಬ, ಗರುಡ ಅಂತೇಳಿ ಈ ಎಲ್ಲ ಶ್ವಾನಗಳನ್ನ ಬಳಸಿ ಇವೆಲ್ಲವೂ ಕೂಡ ಬಹಳ ಎಕ್ಸ್ಪರ್ಟ್ ಆಗಿ ಹೇಳೋದಾದ್ರೆ ಏನು ಮಾದಕ ದ್ರವ್ಯಗಳೇನು ಇರಬಹುದು ಅಂಥವುಗಳನ್ನ ಚೆಕ್ ಮಾಡುವಂಥ ಶ್ವಾನಗಳಾಗಿರ್ತಕ್ಕಂಥದ್ದು. ಇವುಗಳನ್ನ ಕಳಿಸಿ ಈ ಒಂದು ತಪಾಸಣೆ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 3 ತಿಂಗಳ ಹಿಂದೆ ಮಹಾರಾಷ್ಟ್ರ ಪೊಲೀಸರು ಮಾಡಿದಂತ ಒಂದು ರೇಡ್ ಇರ್ಬೋದು. ಅದೇ ರೀತಿಯಾಗಿ ದೆಹಲಿ ಎನ್ಸಿಬಿ ಪೊಲೀಸರು ಕೂಡ ಈ ಒಂದು ಕೆಮಿಕಲ್ ಫ್ಯಾಕ್ಟರಿ ಏನಿತ್ತು ಆ ಕೆಮಿಕಲ್ ಫ್ಯಾಕ್ಟರಿಯ ಮೇಲೆ ಮಾಡಿದಂತ ಒಂದು ರೇಡ್ ಏನಿತ್ತು ಆ ರೇಡ್ಗೆ ಸಂಬಂಧಪಟ್ಟಂತಾಗ್ಲಿ ಆ ರೀತಿಯಾದಂಥ ಯಾವುದೇ ಡೆವಲಪ್ಮೆಂಟ್ಗಳು ಇಲ್ಲಿ ಆಗಬಾರ್ದು, ಅಂಥದ್ದೊಂದು ಪರಿಸ್ಥಿತಿ ಮುಂದೆ ಕೂಡ ಎದುರಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇಂಥದ್ದೊಂದು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ACP ಆಗಿರ್ತಕ್ಕಂಥ ರವಿಶಂಕರ್ ಅವರು ಕೂಡ ಅವರು ಕೂಡ ರವಿಪ್ರಸಾದ್ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಕಾರ್ಖಾನೆಯ ಮಾಲೀಕರು. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಪರವಾನಗಿ ಇರ್ಬೋದು, ಅವರು ಈ ಯಾವ ಕಾರಣಕ್ಕಾಗಿ ಈ ಕೆಮಿಕಲ್ ಅನ್ನ ಬಳಸ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇರ್ತಕ್ಕಂತಹ ಈ ಒಂದು ಕಾರ್ಖಾನೆಗಳೇನಿವೆ ಕಾರ್ಖಾನೆಗಳಲ್ಲಿ ಸಂಪೂರ್ಣವಾದ ತಪಾಸಣೆಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಶ್ವಾನದಳಗಳನ್ನ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಶ್ವಾನಗಳನ್ನ ಬಳಸಿ ಇಂಥದ್ದೊಂದು ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಾದ್ರೂ ಒಂದು ಕಡೆ ಈಗಾಗಲೇ 2 ಕೇಸ್ಗಳಲ್ಲಿ ಕೈಗಾರಿಕಾ ಪ್ರದೇಶಗಳನ್ನೇ ಕೂಡ ಅವರು ಬಳಕೆ ಮಾಡಿಕೊಂಡು ಅಲ್ಲಿ ಡ್ರಗ್ಗಳನ್ನ ತಯಾರು ಮಾಡಲಿಕ್ಕೆ ಮುಂದಾಗಿದ್ರು. MDMA ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಇದು ಸಾಬೀತಾಗಿತ್ತು. ಅದೇ ರೀತಿಯಾಗಿ NCB ಪೊಲೀಸರು ಏನಿರ್ತಾರೆ NCB ಪೊಲೀಸರು ಮಾಡಿದಂತಹ ದಾಳಿಯಲ್ಲೂ ಕೂಡ ಇದು ಮತ್ತೊಮ್ಮೆ ಸಾಬೀತಾಗಿತ್ತು. ನಾವು ಗಮನಿಸ್ಬೋದು ಎಲ್ಲ ಕಡೆಯೂ ಕೂಡ ಅಷ್ಟೇ. ಅಂದ್ರೆ ಶ್ವಾನಗಳನ್ನು ಬಳಸಿ ಈ ಇರ್ತಕ್ಕಂಥ ಕೆಮಿಕಲ್ಗಳೇನಿವೆ ಕೆಮಿಕಲ್ಗಳಲ್ಲಿ ಮಾದಕ ದ್ರವ್ಯದ ಪದಾರ್ಥಗಳೇನಾದ್ರು ಇದ್ವಾ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ನಾರ್ಕೋಟಿಕ್ ಟೀಮ್ ಏನಿದೆ ಅವರನ್ನು ಕೂಡ ಕರೆಸಿ ಅವರಿಂದನೂ ಕೂಡ FSL ಇಂದನೂ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂತಹ ತನಿಖೆಯನ್ನು ಮಾಡಿಸಿ ಮೈಸೂರಿನಲ್ಲಿ ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸಬಾರ್ದು. ಜೊತೆಗೆ ಆ ಥರದ ಯಾವುದೇ ಪ್ರಕರಣಗಳಿದ್ರೂ ಕೂಡ ತಕ್ಷಣದಲ್ಲಿ ಅವರನ್ನು ಹಿಡಿದು ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಂಪೂರ್ಣವಾದಂಥ ಒಂದು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಮೈಸೂರಿನಲ್ಲಿ ಇರ್ತಕ್ಕಂತಹ ಕೈಗಾರಿಕಾ ಪ್ರದೇಶಗಳ ಕಾರ್ಖಾನೆಗಳೇನಿವೆ ಅದರಲ್ಲೂ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಕೆಮಿಕಲ್ ಕಾರ್ಖಾನೆಗಳೇನಿವೆ ಆ ಕಾರ್ಖಾನೆಗಳ ಮೇಲೆ ಈಗ ಪೊಲೀಸರು ಅಧ್ಯಯನ ಕಂಡಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.